ಶ್ರೀ ಗುರುಭ್ಯೋ ನಮಃ. ಕನ್ನಡಾಂಬೆ ಕಂದ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಕಳೆದ ಒಂದು ತರಗತಿಯಲ್ಲಿ ನಾವು ಸಂಧಿಗಳ ಬಗ್ಗೆ ತಿಳಿದುಕೊಂಡೆವು. ಈ ದಿನ ನಾವು ನಾಮಪದಗಳ ಬಗ್ಗೆ ನೋಡ್ತಾ ಹೋಗೋಣ. ಹಾಗಾದರೆ ನಾಮಪದ ಅಂದ್ರೇನು? ನಾಮ ಅಂದರೆ ಹೆಸರು. ನಾಮಪದ ಹೆಸರನ್ನು ಸೂಚಿಸುವಂತಹ ಪದಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ನಾಮಪದ ಅಂಥೇಳಿ ಕರಿತೀವಿ. ಹಾಗಾದರೆ ಈ ನಾಮಪದಗಳಿಗೆ ಏನೇನು ಸೇರಿ ನಾಮಪದಗಳಾಗ್ತವೆ ಅನ್ನೋದಾದರೆ, ನಾಮ ಪ್ರಕೃತಿಗಳಿಗೆ ಮತ್ತು ನಾಮ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿ ನಾಮಪದಗಳಾಗ್ತವೆ. ಏನಪ್ಪ ಅಂದರೆ ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿದ್ರೆ ನಾಮಪದಗಳ ಅಕ್ಕವು. ಹಾಗಾದರೆ ನಾಮ ಪ್ರಕೃತಿ ಏನು ಅಂದ್ರೇನು? ನಾಮ ಪ್ರಕೃತಿ ಯಾವುದದು? ಹಂಗಾರೆ ನಾಮ ವಿಭಕ್ತಿ ಪ್ರತ್ಯಯ ಯಾವುದು? ನಾಮ ಪ್ರಕೃತಿ ಅಂದರೆ ಗಿಡ ಅನ್ನುವಂಥದ್ದು ಏನಿದು? ನಾಮ ಪ್ರಕೃತಿ. ನಾಮ ವಿಭಕ್ತಿ ಪ್ರತ್ಯಯ ಅಂದರೆ 8 ಬರ್ತಾವಲ್ಲ, ಆ ವಿಭಕ್ತಿ ಪ್ರತ್ಯಯಗಳಲ್ಲಿ ಅವುಗಳನ್ನು ನಾವು ಸೇರಿಸಿ ನಾಮಪದಗಳನ್ನಾಗಿ ಮಾಡ್ಬೋದು. ಅದೇ ಥರನಾಗಿ ಉದಾಹರಣೆ ನೋಡೋದಾದರೆ, ಗಿಡ ಪ್ಲಸ್ ಇಂದ ಅನ್ನುವಂಥದ್ದು ಏನಿದು? ನಾಮ ವಿಭಕ್ತಿ ಪ್ರತ್ಯಯ. ಇದನ್ನು ಸೇರಿಸಿ ಏನಾಯಿತು? ಗಿಡದಿಂದ. ಗಿಡ ಪ್ಲಸ್ ಇಂದ ಗಿಡದಿಂದ. ಅದೇ ಥರನಾಗಿ ಮನೆ ಅನ್ನೋದು ನಾಮ ಪ್ರಕೃತಿ. ಇದು ಈ ನಾಮ ಪ್ರಕೃತಿಗೆ ಪ್ಲಸ್ ಅನ್ನು ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಇದು ಅನ್ನು ಎಂಬ ವಿಭಕ್ತಿ ಪ್ರತ್ಯಯ ಸೇರಿಸಿ ಮನೆಯನ್ನು ಅಂತ ಆಯಿತು. ಅದೇ ಥರನಾಗಿ ಹಾಗಾದರೆ ನಾಮ ಪ್ರಕೃತಿ ಅಂದ್ರೇನು? ಆ ನಾಮ ಪ್ರಕೃತಿ ಅರ್ಥ ನೋಡೋದಾದರೆ, ನಾಮ ಪ್ರಕೃತಿ ಅಂತ ಹೇಳಿದರೆ ನಾಮಪದದ ಮೂಲ ರೂಪವನ್ನು ನಾಮ ಪ್ರಕೃತಿ ಎನ್ನುವರು. ಏನು? ನಾಮಪದದ ಮೂಲ ರೂಪ ಯಾವುದಿಲ್ಲಿದೆ ಇಲ್ಲ, ಗಿಡ ಅನ್ನುವಂಥದ್ದು ಇದು ಮೂಲ ಪದ. ಇದು ನಾಮಪದದ ಮೂಲ ಪದ. ಇದನ್ನು ಮೂಲ ರೂಪಕ್ಕೆ ನಾವು ನಾಮ ಪ್ರಕೃತಿ ಅಂತ ಹೇಳಿ ಕರಿತೀವಿ. ಇದನ್ನೇ ನಾವು ಪ್ರಾತಿಪದಿಕ ಅಂತಲೂ ಕರೆಯಬಹುದು. ಉದಾಹರಣೆಗೆ ರಾಮ, ಮನೆ, ಪುಸ್ತಕ ಇವೇನು ನಾಮ ಪ್ರಕೃತಿ ಅಥವಾ ನಾಮ ಪ್ರಾತಿಪದಿಕ ಉದಾಹರಣೆ ಅಂತ ಹೇಳ್ಬೋದು. ಹಾಗಾಗಿ ನಾಮ ವಿಭಕ್ತಿ ಪ್ರತ್ಯಯ ಅಂದ್ರೇನು? ನಾಮ ವಿಭಕ್ತಿ ಪ್ರತ್ಯಯ ಅಂತ ಹೇಳಿದರೆ ನಾಮ ಪ್ರಕೃತಿಗಳಿಗೆ ಹತ್ತುವ ಪ್ರತ್ಯಯಗಳನ್ನು ನಾವು ನಾಮ ವಿಭಕ್ತಿ ಪ್ರತ್ಯಯಗಳು ಅಂಥೇಳಿ ಕರಿತೀವಿ. ಹಂಗಾರೆ ಈ ನಾಮ ವಿಭಕ್ತಿ ಪ್ರತ್ಯಯಗಳು ಎಷ್ಟಿದಾವು ಕನ್ನಡದಲ್ಲಿ? ಅವು ಯಾವ್ಯಾವು ಅಂತಂದು ನೋಡೋದಾದರೆ, ಇಲ್ಲಿವೆ ನೋಡಿ, ನಾಮ ಪ್ರಕೃತಿಗಳು ಅಥವಾ ನಾಮ ವಿಭಕ್ತಿ ಪ್ರತ್ಯಯಗಳು. ಇಲ್ಲಿ ನೋಡಿ, ವಿಭಕ್ತಿ ಪ್ರತ್ಯಯಗಳು. ಇದು ವಿಭಕ್ತಿ ಪ್ರತ್ಯಯಗಳ ಹೆಸರು. ವಿಭಕ್ತಿ ಪ್ರತ್ಯಯಗಳು ಇವು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು. ಇವು ಕಾರಕಗಳು. ಹಾಗಾದರೆ ವಿಭಕ್ತಿ ಪ್ರತ್ಯಯ ಹೆಸರು ಯಾವುದು? ಪ್ರಥಮ ಅನ್ನುವಂಥದ್ದು ಮೊದಲ ವಿಭಕ್ತಿ ಪ್ರತ್ಯಯ. ಇದಕ್ಕೆ ಏನಂತ ಪ್ರತ್ಯಯ ಸೇರಿಸ್ಬೇಕು? ಹಳೆಗನ್ನಡದ ಪ್ರಥಮ ವಿಭಕ್ತಿ ಪ್ರತ್ಯಯದ ಪ್ರತ್ಯಯ ಉ. ಹಳೆಗನ್ನಡದಲ್ಲಿ ಮ. ಇದ್ರ ಕಾರಕ ಯಾವುದು? ಕರ್ತೃ. ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು? ಅನ್ನು. ಹಳೆಗನ್ನಡದ್ದು ಅಮ್ಮು. ಕಾರಕ ಕರ್ಮ. ತೃತೀಯ ಇಂದ ವಿಭಕ್ತಿ ಪ್ರತ್ಯಯ. ಹಳೆಗನ್ನಡದ ಇಮ್ಮು, ಕರ್ಣ ಕಾರಕಗಳು. ಚತುರ್ಥಿ ಗೆ, ಈಕೆ ಪ್ಲಸ್ ಅಕ್ಕೆ ಇದು ವಿಭಕ್ತಿ ಪ್ರತ್ಯಯ. ಗೆ ಅಥವಾ ಕೆ ಇದು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯ. ಸಂಪ್ರದಾನ ಅನ್ನುವಂಥದ್ದು ಕಾರಕವಾಗಿದೆ. ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ. ಅತ್ತಣಿಮೆನಂತ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯ ಅಪಾದನ. ಚತುರ್ಥಿ ಪಂಚಮಿ. ಷಷ್ಠಿ ಹಳೆಗನ್ನಡದಲ್ಲೂ ಕೂಡ ಅದೇ ಥರ ಬರುತ್ತೆ. ಕಾರಕ ಯಾವುದು ಅಂತ ಹೇಳಿದರೆ ನಕಾರಕ. ಸಪ್ತಮಿ ಅಲ್ಲಿ ಹಳೆಗನ್ನಡದ್ದು ವಳ್, ಕಾರಕ ಅಧಿಕರಣ. ಸಂಬೋಧನ ಎ ಹೀರ. ಹಳೆಗನ್ನಡದಲ್ಲಿ ಆ ವ ಹೀರ ನಕಾರಕ. ಇವೇನು ವಿಭಕ್ತಿ ಪ್ರತ್ಯಯ ಮತ್ತು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯ ಮತ್ತು ಕಾರಕಗಳು. ಪ್ರಥಮ ಉ ಮ ಕರ್ತೃ. ದ್ವಿತೀಯ ಅನ್ನು ಅಂ ಕರ್ಮ. ತೃತೀಯ ಇಂದ ಇಂ ಕರಣ. ಚತುರ್ಥಿ ಗೆ ಈಕೆ ಅಕ್ಕೆ ಗೇಕೆ ಸಂಪ್ರದಾನ. ಪಂಚಮಿ ದೆಸೆಯಿಂದ ಅತ್ತಣಿಂ ಅಪಾದನ. ಷಷ್ಠಿಯ ನಕಾರಕ. ಸಪ್ತಮಿ ಅಲ್ಲಿ ವಳ್ ಅಧಿಕರಣ. ಸಂಬೋಧನ ಎ ಹೀರ ಆವ ಹೀರ ನಕಾರಕ. ಇವು ವಿಭಕ್ತಿ ಪ್ರತ್ಯಯಗಳು. ಹಾಗಾದರೆ ವಿಭಕ್ತಿ ಪ್ರತ್ಯಯದಲ್ಲಿ ಬರುವಂಥ ಈ ಲಾಸ್ಟ್ ಕಾಲಮಲ್ಲಿ ಇದೆಯಲ್ಲ ಕಾರಕ. ಹಾಗಾದ್ರೆ ಕಾರಕ ಅಂದ್ರೆ ಏನು ಅಂತ ನೋಡೋದಾದರೆ, ಕ್ರಿಯಾಜನಕಂ ಕಾರಕಂ. ಕ್ರಿಯೆ ಜನಿಸಲು ಕಾರಣವಾದದ್ದು ಯಾವುದೋ ಅದನ್ನು ನಾವು ಏನಂತ ಕರಿತೀವಿ? ಕಾರಕ ಅಂಥೇಳಿ ಕರಿತೀವಿ. ಹಾಗಾದ್ರೆ ಕ್ರಿಯೆ ಜನಿಸಲು ಯಾವುದು ಕಾರಣ ಆಗಿರುತ್ತೋ ಅದನ್ನು ನಾವೇನಂತ ಕರಿತೀವಿ? ಕಾರಕಗಳಂತ ಕರಿತೀವಿ. ಆ ಕಾರಕಗಳು ಎಷ್ಟು ವಿಧಗಳು ಅಂತ ನೋಡಿದರೆ 6 ವಿಧಗಳು ಬರುತ್ತೆ. ಯಾವುದು? ಕರ್ತೃಕಾರಕ, ಕರ್ಮಕಾರಕ, ಕರ್ಣಕಾರಕ, ಸಂಪ್ರದಾನ, ಅಪಾದನ, ಅಧಿಕರಣ.
ಎಷ್ಟು 6 ಕಾರಕಗಳು ಬರುತ್ತೆ. ನಂತರದಲ್ಲಿ ನಾಮ ಪ್ರಕೃತಿಯಲ್ಲಿ ಎಷ್ಟು ವಿಧಗಳು ಅಂತಂದರೆ, ನಾಮ ಪ್ರಕೃತಿಯಲ್ಲಿ 2 ವಿಧಗಳು. ಒಂದು ಸಹಜ ನಾಮ ಪ್ರಕೃತಿ, ಎರಡನೇದು ಸಾಧಿತ ನಾಮ ಪ್ರಕೃತಿ. ಈ ಸಹಜ ಮತ್ತು ಸಾಧಿತ ನಾಮ ಪ್ರಕೃತಿಯ ಅರ್ಥ ನೋಡೋದಾದರೆ, ಸಹಜ ನಾಮ ಪ್ರಕೃತಿ ಅಂತ ಹೇಳಿದರೆ ಸ್ವಾಭಾವಿಕವಾಗಿ ಇರುವಂಥ ನಾಮ ಪ್ರಕೃತಿಗಳನ್ನು ಸಹಜ ನಾಮ ಪ್ರಕೃತಿಗಳಂತೇಳಿ ಕರಿತೀವಿ. ಇದರಲ್ಲಿ ಎಷ್ಟು ಪ್ರಕಾರಗಳಿವೆ ಅಂತ ನೋಡಿದರೆ 9 ಪ್ರಕಾರಗಳು ಬರುತ್ತೆ. ಅದರಲ್ಲಿ ಸಹಜ ನಾಮ ಪ್ರಕೃತಿಗಳಲ್ಲಿ 9 ಪ್ರಕಾರಗಳನ್ನು ನಾವು ನೋಡಬಹುದು. ಯಾವುದಿದು ಅಂತ ಹೇಳಿದರೆ, ವಸ್ತುವಾಚಕ, ಗುಣವಾಚಕ, ಸಂಖ್ಯೇಯವಾಚಕ, ಭಾವವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ ಮತ್ತು ಸರ್ವನಾಮ. ಹೀಗೆ 9 ಪ್ರಕಾರಗಳನ್ನು ನಾವು ನಾಮ ಪ್ರಕೃತಿಯಲ್ಲಿ ಕಾಣ್ತೀವಿ. ಸಹಜ ನಾಮ ಪ್ರಕೃತಿಯಲ್ಲಿ ನಾವು ನೋಡ್ಬೋದು. ಈ ಸಹಜ ನಾಮ ಪ್ರಕೃತಿಯಲ್ಲಿ ಬರುವಂಥ ಈ ಪ್ರಕಾರಗಳನ್ನು ಒಂದೊಂದನ್ನಾಗಿ ನಾವು ತಿಳಿತಾ ಹೋಗೋಣ. ಹಾಗಾದರೆ ವಸ್ತುವಾಚಕ, ಮೊದಲನೇದಾಗಿ ವಸ್ತುವಾಚಕ. ಈ ವಸ್ತುವಾಚಕ ಅಂದರೆ ಏನು ಅಂತ ನೋಡಿದರೆ, ಒಬ್ಬ ವ್ಯಕ್ತಿ, ಪ್ರಾಣಿ, ಪಕ್ಷಿ ಇರುವಂಥ ಯಾವುದೇ ವಸ್ತುಗಳನ್ನು ತಿಳಿಸುವ ಪದಗಳನ್ನು ನಾವು ಏನಂತ ಕರಿತೀವಿ ಅಂದರೆ ವಸ್ತುವಾಚಕ ಅಂತೇಳಿ ಕರಿತೀವಿ. ವಸ್ತುವಾಚಕಗಳು ಮತ್ತು ಪ್ರಕಾರಗಳು ಬರುತ್ತೆ. ಈ ವಸ್ತುವಾಚಕಗಳಲ್ಲಿ 3 ಪ್ರಕಾರಗಳಿವೆ. ಒಂದು ರೂಢನಾಮ, ಅಂಕಿತನಾಮ, ಇನ್ನೊಂದು ಅನ್ವರ್ಥಕ ನಾಮ. ಹಾಗಾದರೆ ಈ ರೂಢನಾಮ, ಅಂಕಿತನಾಮ ಮತ್ತು ಅನ್ವರ್ಥಕ ನಾಮ ಅಂದರೆ ಏನು, ಅವುಗಳ ಅರ್ಥ ನೋಡೋದಾದರೆ, ರೂಢನಾಮ, ರೂಢಿಯಿಂದ ಬಂದಂಥ ಯಾವ ಹೆಸರುಗಳನ್ನು ನಾವು ಏನಂತ ಕರಿತೀವಿ, ರೂಢನಾಮ. ರೂಢಿಯಿಂದ ಬಂದಂಥ ಪದಗಳನ್ನು ನಾವು ಏನಂತ ಕರಿತೀವಿ ಅಂದರೆ ರೂಢನಾಮ ಅಂತೇಳಿ ಕರಿತೀವಿ. ಉದಾಹರಣೆ ನೋಡೋದಾದರೆ, ಪರ್ವತ, ನದಿ, ಪ್ರಾಣಿ, ಮನುಷ್ಯ, ಊರು, ಇವೆಲ್ಲ ಏನು ರೂಢನಾಮ. ಇವು ರೂಢಿಯಿಂದಲೂ ಬಂದಂಥವುಗಳು. ಹಾಗಾದರೆ ಅಂಕಿತನಾಮ ಏನು ಅನ್ನೋದಾದರೆ, ವ್ಯವಹಾರದ ದೃಷ್ಟಿಯಿಂದ ನಾವು ಇಟ್ಕೊಂಡು ಬಳಸುವಂಥ ಪದಗಳನ್ನು ನಾವು ಏನಂತ ಕರಿತೀವಿ, ಅಂಕಿತನಾಮ ಅಂತ ಕರಿತೀವಿ. ಈ ಅಂಕಿತನಾಮಕ್ಕೆ ಉದಾಹರಣೆ ಯಾವಪ್ಪ, ರಾಮ, ಕೃಷ್ಣ, ಸೀತಾ, ಕಾವೇರಿ, ಹಿಮಾಲಯ ಪರ್ವತ, ಬೆಂಗಳೂರು, ಇವೆಲ್ಲ ಏನು ಅಂಕಿತ. ವ್ಯವಹಾರದ ದೃಷ್ಟಿಯಿಂದ ನಾವು ಇಟ್ಕೊಂಡಂಥ ಹೆಸರುಗಳು, ಇವುಗಳನ್ನು ನಾವು ಏನಂತ ಕರಿತೀವಿ, ಅಂಕಿತನಾಮ. ಹಾಗಾದರೆ ಅನ್ವರ್ಥಕ ನಾಮ ಅಂದ್ರೇನು? ಅನ್ವರ್ಥಕ ನಾಮ ಅಂತ ಹೇಳಿದ್ರೆ ಅರ್ಥಕ್ಕನುಸಾರವಾಗಿ ಬಂದ ಹೆಸರುಗಳನ್ನು ನಾವು ಅನ್ವರ್ಥಕ ನಾಮ ಅಂತೇಳಿ ಕರಿತೀವಿ. ಈ ಉದಾಹರಣೆಗೆ ಕುಂಟ, ಕುರುಡ, ದಾನಿ, ವ್ಯಾಪಾರಿ, ಶಿಕ್ಷಕ, ಜಿಪುಣ. ಇವಾಗ ಕುಂಟ ಅಂದರೆ ಹುಟ್ಟಿನಿಂದಲೇ ಕುಂಟ ಅಲ್ಲ, ಆದರೆ ಕೆಲವೊಂದು ಅನಾರೋಗ್ಯದಿಂದ ಕಾರಣದಂಗೆ ಅಥವಾ ಯಾವುದೋ ಒಂದು ಅಪಾಯದಲ್ಲಿ ಸಿಲುಕಿಕೊಂಡು ಏನು ಕುಂಟನಾಗಿರ್ತಾನೆ. ಕುರುಡ, ಇವನೇನು ಹುಟ್ಟುಗುರುಡನೇ ಆಗಿರೋದಿಲ್ಲ, ಆದರೆ ಏನು ಕಣ್ಣಿಗೆ ಯಾವುದೋ ಒಂದು ಹಾನಿಯಾಗಿ ಕಣ್ಣಿಗೆ ದೃಷ್ಟಿಯನ್ನು ಕಳೆದುಕೊಂಡು ಕುರುಡನ ಆಗಿರ್ತಾನೆ, ಅವನು ಕುರುಡ. ದಾನಿ, ಈಗ ದಾನಿಯಲ್ಲಿ ಪ್ರಸಿದ್ಧಿಯಾದವರು ಯಾರಪ್ಪ ಅಂದರೆ ಕರ್ಣ. ಅದೇ ಥರನಾಗಿ ವ್ಯಾಪಾರಿ, ವ್ಯವಹಾರ ದೃಷ್ಟಿಯಿಂದ ಅವರು ವ್ಯಾಪಾರಿಯನ್ನು ಜೀವನದ ನಿರ್ವಹಣೆಗಾಗಿ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ, ಅವರು ವ್ಯಾಪಾರಿಗಳು. ಶಿಕ್ಷಕ, ಈಗ ಮಕ್ಕಳಿಗೆ ಶಿಕ್ಷಣ ಕಲಿಸುವಂತಹ ಶಿಕ್ಷಕರು. ಅದೇ ಥರನಾಗಿ ಜಿಪುಣ, ಅವನು ಯಾವುದೇ ರೀತಿಯಾಗಿ ದುಂದುವೆಚ್ಚ ಮಾಡ್ತಾ ಇರಲ್ಲ, ಎಲ್ಲದಕ್ಕೂ ಜಿಪುಣತನವನ್ನು ಮಾಡ್ತಾ ಇರ್ತಾನೆ, ಅವನು ಜಿಪುಣ. ಇದು ಅನ್ವರ್ಥಕ ನಾಮಕ್ಕೆ ಉದಾಹರಣೆಗಳಾದವು. ಹಾಗಾದರೆ ಗುಣವಾಚಕ, ಎರಡನೇದಾವುದು ಗುಣವಾಚಕ ಅಂತ ಹೇಳಿದರೆ, ಒಂದು ವಸ್ತುವಿನ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವಂತಹ ಪದಗಳನ್ನು ಗುಣವಾಚಕ ಅಂತೇಳಿ ಕರಿತೀವಿ. ಆ ಉದಾಹರಣೆಯಾಗಿ ಒಳ್ಳೆಯ, ಕೆಟ್ಟ, ಕ್ರೂರ, ಸಾಧು, ಕೆಂಪು, ಬಿಳುಪು ಇತ್ಯಾದಿ. ಮೂರನೇದು ಸಂಖ್ಯಾವಾಚಕ, ಸಂಖ್ಯೆಯನ್ನು ಸೂಚಿಸುವಂತಹ ಪದಗಳನ್ನು ಸಂಖ್ಯಾವಾಚಕಗಳಂತೇಳಿ ನಾವು ಕರಿತೀವಿ. 1, 2, 3, 1000. ಹಾಗಾದರೆ ನಾಲ್ಕನೇದು ಸಂಖ್ಯೇಯ ವಾಚಕ, ಸಂಖ್ಯೆಯಿಂದ ಕೂಡಿದ ಶಬ್ದಗಳನ್ನು ಸಂಖ್ಯೇಯ ವಾಚಕ ಅಂತೇಳಿ. 1ನೇಯ, 2ನೇಯ, 5ನೇಯ, 4ನೇಯ, 6ನೇಯ, ಇವೆಲ್ಲ ಸಂಖ್ಯೇಯ ವಾಚಕಕ್ಕೆ ಉದಾಹರಣೆಗಳು. ಭಾವನಾಮ, ಒಂದು ವಸ್ತುವಿನ ಭಾವವನ್ನು ತಿಳಿಸುವ ಪದವನ್ನು ಭಾವನಾಮ ಅಂತೇಳಿ ಕರಿತೀವಿ. ಉದಾಹರಣೆಗೆ ಹರ್ಷ, ಆನಂದ, ಕೋಪ, ಉಲ್ಲಾಸ, ನಗು, ಅಳು, ಇವು ಭಾವವಾಚಕಗಳು. ಪರಿಮಾಣವಾಚಕ ಅಂದರೆ ಒಂದು ವಸ್ತುವಿನ ಅಳತೆ, ಗಾತ್ರ, ತೂಕಗಳನ್ನು ತಿಳಿಸುವ ಪದಗಳನ್ನು ಪರಿಮಾಣವಾಚಕ ಅಂತೇಳಿ ಕರಿತೀವಿ. ಉದಾಹರಣೆಗೆ ಹಲವು, ಕೆಲವು, ಅಷ್ಟು, ಇಷ್ಟು, ಬಹಳ, ಸ್ವಲ್ಪ. 7ನೇದು ಪ್ರಕಾರವಾಚಕ, ಒಂದು ವಸ್ತುವನ್ನು ಹೋಲಿಕೆಯೊಂದಿಗೆ ಬಳಸುವಾಗ ಹೇಳುವ ಪ್ರಕಾರವನ್ನು ಪ್ರಕಾರವಾಚಕ ಅಂತೇಳಿ ಕರಿತೀವಿ. ಅಂತಹ, ಇಂತಹ, ಹಾಗೆಯೇ, ಇವು ಎಲ್ಲ ಏನು ಪ್ರಕಾರವಾಚಕಕ್ಕೆ ಉದಾಹರಣೆಗಳು. 8ನೇದಾಗಿ ದಿಗ್ವಾಚಕ ಅಂದರೆ ದಿಕ್ಕುಗಳನ್ನು ಸೂಚಿಸುವಂಥ ಪದಗಳಿಗೆ ನಾವು ದಿಗ್ವಾಚಕ ಅಂತ ಕರಿತೀವಿ. ಮೂಡಣ, ಪಡುವಣ, ತೆಂಕಣ, ಬಡಗಣ, ಇವು ಹಳಗನ್ನಡದಾಯಿತು. ಈ ಹೊಸಗನ್ನಡದಲ್ಲಿ ಬರುವಂಥದ್ದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಸರ್ವನಾಮ, ನಾಮಪದ ಸ್ಥಾನದಲ್ಲಿ ನಿಂತು ಅದೇ ಅರ್ಥವನ್ನು ಸೂಚಿಸುವಂಥ ಪದಗಳಿಗೆ ಸರ್ವನಾಮ ಅಂತೇಳಿ ಕರಿತೀವಿ. ಇದು ಕೊನೆಯದಾಗಿರುವಂಥ ಸಹಜನಾಮದಲ್ಲಿ ಕೊನೆಯದಾಗಿ ಬರುವಂಥ ಸರ್ವನಾಮ. ಇದರಲ್ಲಿ ನಾವು ಎಷ್ಟು ಪ್ರಕಾರಗಳನ್ನು ನೋಡ್ಬೋದು? 3 ಪ್ರಕಾರ. ಮತ್ತೆ
ಹಾಗಾದರೆ ಸರ್ವನಾಮ ಆಯಿತು. ಸರ್ವನಾಮದಲ್ಲಿ ಬರುವಂಥ ಪ್ರಕಾರಗಳು 3. ಮೊದಲು ಪುರುಷಾರ್ಥಕ ಸರ್ವನಾಮ, 2 ಆತ್ಮಾತ್ಮಕ ಸರ್ವನಾಮ, 3 ಪ್ರಶ್ನಾರ್ಥಕ ಸರ್ವನಾಮ. ಮೊದಲನೇದಾಗಿ ಪುರುಷಾರ್ಥಕ ಸರ್ವನಾಮ. ಯಾವುದೇ ವ್ಯಕ್ತಿಯಾಗಿ ಪ್ರಯೋಗಿಸಿದ ಪದಗಳಿಗೆ ಪುರುಷಾರ್ಥಕ ಸರ್ವನಾಮ ಅಂತೇಳಿ ಕರಿತೀವಿ. ಇದರಲ್ಲಿ 3 ವಿಧಗಳಿವೆ. ಅದರಲ್ಲಿ ಉತ್ತಮ ಪುರುಷ ಸರ್ವನಾಮ, ಮಧ್ಯಮ ಪುರುಷ ಸರ್ವನಾಮ, ಪ್ರಥಮ ಪುರುಷ ಸರ್ವನಾಮ. ಹಾಗಾಗಿ ಉತ್ತಮ ಪುರುಷ ಸರ್ವನಾಮ ಅಂತ ಹೇಳಿದ್ರೇನು, ತನ್ನ ಸಂಬಂಧವನ್ನು ಪ್ರಯೋಗಿಸುವ ಪದಗಳಿಗೆ ಉತ್ತಮ ಪುರುಷ ಸರ್ವನಾಮ ಅಂತೇಳಿ ಕರಿತೀವಿ. ಏಕವಚನ. ಉದಾಹರಣೆಗೆ ಏಕವಚನ, ಬಹುವಚನ. ಏಕವಚನದಲ್ಲಿ ನಾನು, ಬಹುವಚನದಲ್ಲಿ ನಾವು. ಮಧ್ಯಮ ಪುರುಷ. ತನ್ನ ಎದುರಿಗೆ ಇರುವ ವ್ಯಕ್ತಿಗಳನ್ನು ನೇರವಾಗಿ ಸಂಬೋಧಿಸುವಾಗ ಉಪಯೋಗಿಸುವ ಪದಗಳಿಗೆ ಮಧ್ಯಮ ಪುರುಷಾರ್ಥಕ ಸರ್ವನಾಮ ಅಂತೇಳಿ ಕರಿತೀವಿ. ಉದಾಹರಣೆಗೆ ಏಕವಚನದಲ್ಲಿ ನೀನು, ಬಹುವಚನದಲ್ಲಿ ನೀವು. ಪ್ರಥಮ ಪುರುಷ. ಅನ್ಯ ವ್ಯಕ್ತಿ ಅಥವಾ ತೃತೀಯ ಪುರುಷರಿದ್ದಾಗ ಉಪಯೋಗಿಸುವ ಪದಗಳಿಗೆ ನಾವು ಪ್ರಥಮ ಪುರುಷಾರ್ಥಕ ಸರ್ವನಾಮ ಅಂತೇಳಿ ಕರಿತೀವಿ. ಏಕವಚನ. ಉದಾಹರಣೆಗೆ ಏಕವಚನ ಅವನು, ಅವಳು, ಅದು. ಬಹುವಚನದಲ್ಲಿ ಅವರು, ಅವು. ಆತ್ಮಾರ್ಥಕ ಸರ್ವನಾಮ. ತನಗೋಸ್ಕರ, ತನ್ನತನದ ಬಗೆಗೆ ಸೂಚಿಸುವ ಸರ್ವನಾಮಗಳಿಗೆ ಆತ್ಮಾರ್ಥಕ ಸರ್ವನಾಮ ಅಂತೇಳಿ ಕರಿತೀವಿ. ಏಕವಚನದಲ್ಲಿ ತಾನು, ಬಹುವಚನದಲ್ಲಿ ತಾವು. ಪ್ರಶ್ನಾರ್ಥಕ ಸರ್ವನಾಮ. ಯಾವುದೇ ಪ್ರಶ್ನೆಯನ್ನು ಕೇಳುವುದಕ್ಕಾಗಿ ಉಪಯೋಗಿಸುವ ಸರ್ವನಾಮಗಳಿಗೆ ಪ್ರಶ್ನಾರ್ಥಕ ಸರ್ವನಾಮ ಅಂತೇಳಿ ಕರಿತೀವಿ. ಉದಾಹರಣೆಗೆ ಯಾರು, ಏನು, ಯಾವಾಗ, ಎಲ್ಲಿಗೆ. ಅಂದರೆ ದೂರದರ್ಶಕ ಸರ್ವನಾಮ. ಕೆಲವರು ದರ್ಶಕ ಸರ್ವನಾಮ ಎಂಬ ಬಗೆಯನ್ನು ಗುರುತಿಸುತ್ತಾರೆ. ಒಂದು ವಸ್ತುವನ್ನು ತೋರಿಸುವಾಗ ಬಳಸುವ ಪದಗಳಿಗೆ ದರ್ಶಕ ಸರ್ವನಾಮ ಅಂತೇಳಿ ಕರಿತೀವಿ. ಈ ದರ್ಶಕ ಸರ್ವನಾಮದಲ್ಲಿ 2 ಪ್ರಕಾರ. ಒಂದು ಸಮೀಪ ದರ್ಶಕ ಸರ್ವನಾಮ, ಇನ್ನೊಂದು ದೂರದರ್ಶಕ ಸರ್ವನಾಮ. ಸಮೀಪ ದರ್ಶಕ ಸರ್ವನಾಮ ಅಂತ ಹೇಳಿದ್ರೆ ಸಮೀಪದಲ್ಲಿರುವ ವಸ್ತುವನ್ನು ತೋರಿಸಲು ಬಳಸುವಂಥ ಪದಗಳಿಗೆ ಸಮೀಪ ದರ್ಶಕ ಸರ್ವನಾಮ. ಉದಾಹರಣೆಗೆ ಇವನು, ಇವಳು, ಇಲ್ಲಿ. ದೂರದರ್ಶಕ ಸರ್ವನಾಮ ಅಂತ ಹೇಳಿ ದೂರದಲ್ಲಿರುವಂಥ ವಸ್ತುಗಳನ್ನು ಸೂಚಿಸಲು ತೋರಿಸುವ ಪದಗಳಿಗೆ ನಾವು ದೂರದರ್ಶಕ ಸರ್ವನಾಮ ಅಂತ ಕರಿತೀವಿ. ಅವನು, ಅವಳು, ಅಲ್ಲಿ. ಸಾಧಿತ ನಾಮ ಪ್ರಕೃತಿ. ಕೆಲವು ನಾಮ ಪ್ರಕೃತಿಗಳಿಗೆ ಹಾಗೂ ಧಾತುಗಳಿಗೆ ವಿಶೇಷ ಪ್ರತ್ಯಯಗಳನ್ನು ಸೇರಿಸಿ ನಾಮ ಪ್ರಕೃತಿಗಳನ್ನಾಗಿ ಪರಿವರ್ತಿಸಲಾಗುತ್ತೆ. ಇದನ್ನು ಸಾಧಿತ ನಾಮ ಪ್ರಕೃತಿ ಅಂತೇಳಿ ಕರಿತೀವಿ. ಉದಾಹರಣೆಗೆ ಬಳೆ ಪ್ಲಸ್ ಗಾರ, ಬಳೆಗಾರ. ಮಾಡು ಪ್ಲಸ್ ಇಕೆ, ಮಾಡುವಿಕೆ. ಸಾಧಿತ ನಾಮ ಪ್ರಕೃತಿಗಳಲ್ಲಿ 3 ವಿಧಗಳು. 1 ಸಮಾಸ, ಕೃದಂತ, ತದ್ದಿತಾಂತ. ಧನ್ಯವಾದಗಳು.